ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರು ನಂಬರ್ 1 ಶ್ರೀರಾಮಚಂದ್ರನ ಹೆಸರಿನಲ್ಲಿ ಹಣ ಅಂತ ಒಂದು, ಎರಡನೇದು ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಅರಿಶಿನ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಮತ ಕೇಳಿ ಅಂತೇಳಿ. ಪಾಪ ಅವ್ರು ಭಾಳ ಬಡತನದಲ್ಲಿದ್ದಾರೆ. ಅವತ್ತು ಅರ್ಧ ಕೆಜಿ ಅಕ್ಕಿ ತಂದು ಊಟ ಮಾಡ್ತಾರೆ ಮನೆಯಲ್ಲಿ. ನಾನು ಅದ್ರ ಬಗ್ಗೆ ಹೋಗಲ್ಲ, ಯಾಕೆಂತಂದರೆ ಅವ್ರು ಹೆಂಗೆ ಹಣ ಖರ್ಚು ಮಾಡ್ತಿದ್ದಾರೆ ಚುನಾವಣೆಗಳಲ್ಲಿ. ಮದ್ದೂರಿನಲ್ಲಿ ನಾನು ಕಣ್ಣಿಂದ ನೋಡಿದ್ದೇನೆ, ಮಧುಗಿರಿಲ್ಲ ಅವ್ರ ಕಣ್ಣಿಂದ ನೋಡಿದ್ದೇನೆ. ನಾನು ಯಾತಕ್ಕೆ ಇಲ್ಲಿ ರಾಜಕಾರಣ ಬೆರೆಸಕ್ಕೆ ಇಷ್ಟಪಡ್ತಿಲ್ಲ ಅಂತಂದ್ರೆ, ನೀವು ಪ್ರಸ್ತಾಪ ಮಾಡಿದ್ದೀರಿ, ನಾನು ಯಾತಕ್ಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀರಿ ಅಂತಂದ್ರೆ, ನಾನು ಈ ಸಬ್ಜೆಕ್ಟ್ ಬೇಡ, ಇದು ಇಲ್ಲಿ ನ್ಯಾಯಮೂರ್ತಿಗಳಿದ್ದಾರೆ, ಎಲ್ಲ ನಾಯಕರುಗಳಿಗೆ ಒಂದು ಮನವಿ ಏನಂದ್ರೆ, ನಮ್ಮ ಚರ್ಚೆ ಒಟ್ಟು ಬಿಬಿಎಂಪಿ ಚುನಾವಣೆ ನಾನೇನು ಹೇಳಿಕೊಟ್ಟಿದ್ದೀರಿ ಅಂದ್ರೆ, ಇಲ್ಲಿ ಮಹಾನಗರ ಪಾಲಿಕೆಯ ಜನರನ್ನ ಪಟ್ಟಿಕೊಳ್ಳ ನಾನು ಅಲ್ಲ, ಅದಕ್ಕೆ ನೀವು ಪಟ್ಟಿ ಕೊಡಿ, ನಾನು ಪಟ್ಟಿ ಕೊಡ್ತೀನಿ. ನಾನು ಹೇಳಿಕೊಟ್ಟು ಅದನ್ನೇ ನಾನೇ ಪ್ರಸ್ತಾಪ ಮಾಡಿದ್ರೆ ಒಂದು ನಿಮಿಷ ಮಧುಗಿರಿ ಅವ್ರ ಬಗ್ಗೆ ಪೂರ್ಣ ನನಗೆ ಗೌರವ ಇದೆ. ಆ ವಿಷಯದ ಬಗ್ಗೆ ಚರ್ಚೆ ಮಾಡಿ ಇನ್ನೊಂದು ವಿಶೇಷ ಕಾರ್ಯಕ್ರಮ ಮಾಡೋಣ. ಇಲ್ಲ ಪಾಪ ಇವರೆಲ್ಲ ಆಸ್ಪತ್ರೆ ಇದ್ರ ದುಡ್ಡನ್ನ ಇದ್ರಲ್ಲಿ ನಾನು ಹೇಳೋದು ಬೇರೆ, ನಾನು ಹೇಳ್ತಿರೋದು ಬೇರೆ. ಇಲ್ಲಿ ಬೆಂಗಳೂರು ಮಹಾನಗರ ನಾನು ನಿಮಗೆ ಮನವಿ ಮಾಡ್ತೇನೆ, ಇಲ್ಲಿ ಕೊಡಿ ಅಂತ ಮುಖ್ಯಮಂತ್ರಿ ಏನ್ ಹೇಳಿದ್ರು ಕ್ಲಾರಿಫೈ ಮಾಡ್ಬೇಕಾಗತ್ತೆ. ಒಂದ್ ನಿಮಿಷ, ಇಲ್ಲಿ ಪ್ರಸ್ತಾಪ ಮಾಡಿದ್ಮೇಲೆ ನಾನು ಬಿಡಲ್ಲ. ಹೇಳಿ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಅರಿಶಿನ ಕುಂಕುಮ ಕೊಟ್ಟು ಅವ್ರಷ್ಟು ಜನ ಸೇರಿಸಿ ಯಾರೋ ಡೋನರ್ಸ್ ಬಡವರಿಗೆ ಒಂದೊಂದು ಸೀರೆ ಕೊಟ್ಟಿವು, ಅವರೆಲ್ಲರೂ ಆ ಬಡತನವನ್ನು ನೀಗಿಸಿ ಅಂತ ಹೇಳಿದ್ರು. ಚುನಾವಣೆಗೋಸ್ಕರ ಮತವನ್ನು ತಗೊಳ್ಳಿ ಅನ್ನಂತೂ ಮಾತು ಹೇಳಲಿಲ್ಲ. ಪಾಪ ಇವ್ರು ಓಟ್ ಬಿಟ್ರೆ ಬೇರೆ ಗೊತ್ತೇ ಇಲ್ಲ ಅವರಿಗೆ ಬಡತನದ ಬಗ್ಗೆ, ಆ ಬಡವರ ಬಗ್ಗೆ. ಈ ಭಾಗ್ಯ ನಾನು ಇಲ್ಲಿ ದಯವಿಟ್ಟು ನಾನು ನಿಮ್ಗೆ ಕೈ ಮುಗಿತೇನೆ, ನಾನಿಲ್ಲಿ ರಾಜಕಾರಣ ಬೆರೆಸಕ್ಕೆ ನಾನು ಇಷ್ಟಪಡೋದಿಲ್ಲ. ಹಿರಿಯರೆಲ್ಲ ಇರುವಂಥ ಸಂದರ್ಭದಲ್ಲಿ, ಇಷ್ಟು ಜನ ನಾಗರಿಕರು ಇರುವಂಥ ಸಂದರ್ಭದಲ್ಲಿ ನಾನು ರೆಡಿಯಾಗಿ ಬಂದಿರೋದು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಾವ್ ಏನ್ ಮಾಡ್ತೀವಿ ಅನ್ನೋ ಪ್ರಶ್ನೆ ನೀವು ಕೇಳಿ. ಅದು ಬಿಟ್ಟು ಇವ್ರು ದುಡ್ಡಲ್ಲಿ ತರ್ತಾರೆ. ಪಾಪ ಅದಕ್ಕೆ ಹೇಳ್ತಾನಲ್ಲ, ಅವತ್ತು ಅರ್ಧ ಕೆಜಿ ಅಂಗಡಿಯಲ್ಲಿ ಅಕ್ಕಿ ಕೊಂಡ್ಕೊಂಡ್ಬಂದು ಅಪ್ಪ ಮಕ್ಕಳೆಲ್ಲ ಕುತ್ಕೊಂಡು ಊಟ ಮಾಡ್ತಾರೆ ಇವ್ರು. ಸಂತೋಷ್ ಹೆಗಡೆ ಅವರೇ, ಮೂರು ಪಕ್ಷಗಳ ಅಭಿಪ್ರಾಯವನ್ನ ಈ ಟಿಕ್ಟಾಕ್ ಭ್ರಷ್ಟಾಚಾರ ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ನೀವು ಪ್ರಸ್ತಾಪ ನಾನು ಆ ವಿಷಯ ಪ್ರಸ್ತಾಪ ಮಾಡಿದ್ದು ಯಾವ ಕಾರಣಕ್ಕೆ ಪ್ರಸ್ತಾಪ ಮಾಡಿದೆ, ನೀವು ಚುನಾವಣೆನ ಯಾವ ರೀತಿ ನಡೆಸ್ತೀರಿ ಅಂತಕ್ಕಂಥ ವಿಷಯ ನೀವು ಕೇಳಿದ್ದೀರಿ. ಏನ್ ಕೇಳಿದ್ರು ಅವರು ನೀವೇನ್ ನೋಡಿ, ನೀವು ಮುಖ್ಯಮಂತ್ರಿಗಳಾಗಿದ್ದವರು. ನಾನು ನಿಮ್ ಬಗ್ಗೆ ತುಂಬಾ ನಂಗೆ ಗೌರವ ಇದೆ. ಇಲ್ಲಿ ಈ ಸಭೆನ ದಯವಿಟ್ಟು ರಾಜಕೀಯಕ್ಕೆ ದುರುಪಯೋಗ ಮಾಡ್ಕೋಬೇಡಿ. ಮಹಾನಗರ ಪಾಲಿಕೆ ಏನ್ ಮಾಡ್ತೀವಿ ನಮ್ಮನ್ನು ಕೇಳಿ ನಾವು ಹೇಳ್ತೇವೆ. ಈ ವೇದಿಕೆಯನ್ನ ದಯವಿಟ್ಟು ರಾಜಕೀಯಗೊಳಿಸೋದು ಬೇಡ. ಈಗ ಸಂತೋಷ್ ಹೆಗಡೆ, ಮೂರು ಪಕ್ಷಗಳ ಅಭಿಪ್ರಾಯವನ್ನ ಈ ಭ್ರಷ್ಟಾಚಾರ ಇರ್ಬೋದು ಇದ್ರ ಬಗ್ಗೆ ಕೇಳಿದ್ರಿ, ತಮ್ಮ ಅಭಿಪ್ರಾಯ ಇದ್ರ ಬಗ್ಗೆ? ಹಣ ಖರ್ಚು ಮಾಡದೆ ಇಂದಿನ ದಿವಸದಲ್ಲಿ ಯಾವ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯವಿಲ್ಲ. ನಾವೊಂದು ವಾಸ್ತವಿಕ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಣ. ನಾಯಕರು, ರಾಜಕೀಯ ನಾಯಕರು ಹೇಳ್ಬೋದು, ನಾವು ₹1 ಕೂಡ ಖರ್ಚು ಮಾಡಲ್ಲ, ಒಂದು ಬಾಟ್ಲು ಕೊಡಲ್ಲ, ಒಂದು ಸೀರೆನೂ ಕೊಡಲ್ಲ, ಅರ್ಸಿನ ಕುಂಕುಮ ಕೊಡಲ್ಲ ಅನ್ಬೋದು. ಆದರೆ ಹಿಂದಿನ ಇದರಿಂದ ಎಕ್ಸ್ಪೀರಿಯನ್ಸಿಂದ ನಮ್ಗೆ ಗೊತ್ತಿದೆ, ಇತ್ತೀಚೆಗೆ ಕೆಲವು ಎಲೆಕ್ಷನ್ಗಳು ನಡೆದವು, ಪಾರ್ಲಿಮೆಂಟ್ ಎಲೆಕ್ಷನ್ಗಳು ನಡೆದವೆ, MLA ಎಲೆಕ್ಷನ್ಗಳು ನಡೆದವೆ. ಪೇಪರಲ್ಲಿ ಬಂದಂಥ ವಿಚಾರ, ಒಂದು MLA ಕಾನ್ಸ್ಟಿಟ್ಯೂನ್ಸಿಯಲ್ಲಿ 5 ಕೋಟಿ 6 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ, ಮತ್ತು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 15-20 ಕೋಟಿ ಖರ್ಚಾಗ್ತಾ ಇದೆ. ಇದು ಎಲ್ಲಿ ಹೋಗ್ತದೆ ಹಣ? ಯಾವುದಕ್ಕೆ ಖರ್ಚಾಗ್ತಾ ಇದೆ? ಎಲ್ಲರಿಗೂ ಗೊತ್ತಿದ್ದ ವಿಚಾರ ಇದು. ಹಣ ಖರ್ಚು ಮಾಡದೆ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯವಿಲ್ಲ, ಅದು ನನ್ನ ಅಭಿಪ್ರಾಯ. ಅದರಿಂದಾಗಿ